ಕನ್ನಡಿಗ ಚಾನಲ್ ವೈಟಿಯಿಂದ ಡಾಕ್ಟರ್ ಎಸ್ ತಲ್ಲೂರು ಮಾಡುವ ವಂದನೆಗಳು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಮಾಡ್ತಿರ್ತಕ್ಕಂಥ ವಿಡಿಯೋ ನಿಜಕ್ಕೂ ಕೂಡ ಆಶ್ಚರ್ಯವನ್ನು ಉಂಟು ಮಾಡ್ತಿರ್ತಕ್ಕಂಥ ವಿಡಿಯೋ ಅಂತಲೇ ನಾನು ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿದ್ದೀನಿ. ಯಾಕಂದರೆ ಈ ವಿಡಿಯೋ ನಿಜಕ್ಕೂ ಕೂಡ ನಿಮ್ಮೆಲ್ಲರ ನಡುವೆ ಅಂತಹದ್ದು ಒಂದು ಊರು ಇದೆಯಾ, ಆ ಊರಲ್ಲಿ ಇಂಥ ಒಂದು ಪರಿಸ್ಥಿತಿ ಇದೆಯಾ ಅನ್ನೋದನ್ನು ನಾವು ಊಹಿಸಲಿಕ್ಕೂ ಕೂಡ ಅಸಾಧ್ಯ. ಯಾಕಂದ್ರೆ ಈಗಿನ ದಿನಗಳಲ್ಲಿ ಸುಂದರವಾದ ಯುವತಿಯರು ಯಾರಿಗೆ ಬೇಡ ಹೇಳಿ. 90 ವರ್ಷ 100 ವರ್ಷದ ಮುದುಕರಿಗೂ ಕೂಡ ಸುಂದರವಾದ ಹುಡುಗಿಯರು ಇಷ್ಟ. ಯಾಕಂದರೆ ಆ ಒಂದು ಸುಂದರ ಹುಡುಗಿಯರು ನಿಮಗೆ ಬೇಕಾಗಿದ್ದರೆ ನೀವು ಎಲ್ಲರೂ ಕೂಡ ಈ ಊರಿಗೆ ಬನ್ನಿರಿ. ಯಾಕಂದ್ರೆ ಮದುವೆ ಆಗದೇ ಇರ್ತಕ್ಕಂಥವ್ರು, ಯಾಕಂದ್ರೆ ನೀವು ಮದುವೆ ಆದವ್ರು ಬಂದರೆ ಮತ್ತು ಅದಕ್ಕೆ ದೊಡ್ಡ ಸಮಸ್ಯೆ ಆಗ್ತದೆ ನಿಮ್ಮ ಮನೆಯಲ್ಲಿ. ಅದಕ್ಕಾಗಿ ಮದುವೆ ಆಗದೇ ಇರತಕ್ಕಂಥ ಯುವಕರು ನೀವು ಆ ಊರಿಗೆ ಹೋದರೆ ನಿಮಗೆ ಸುಂದರವಾದ ಯುವತಿಯರು ಸಿಗ್ತಾರೆ. ಅವರು ನಿಮ್ಮನ್ನು ಮದುವೆನೂ ಮಾಡ್ಕೋತಾರೆ. ಹಾಗಾದಾಗ ಮಾತ್ರ ನಿಮ್ಮ ಜೀವನ ಒಂದು ಸುಂದರವಾದ ಜೀವನ ಆಗೋದರಲ್ಲಿ ಸಂದೇಹವಿಲ್ಲವೆನ್ನುವಂಥ ಮಾತನ್ನು ಹೇಳ್ತಾ ನಾನು ಹೆಚ್ಚಿಗೇನು ಭಾಳ ಮಾತಾಡಲಿಕ್ಕೆ ಹೋಗೋದಿಲ್ಲ. ನೇರವಾಗಿ ಈ ಸಂಚಿಕೆಯ ಮುಖ್ಯ ವಿಷಯಕ್ಕೆ ನಾನು ಬರ್ತೀನಿ. ಯಾಕಂದರೆ ಇಂಥ ಊರು ಕೂಡ ನಿಮ್ಮೆಲ್ಲರ ನಡುವೆ ಇದೆಯಾ ಅನ್ನೋದನ್ನು ನಾವೆಲ್ಲರೂ ಕೂಡ, ನನಗೂ ಕೂಡ ಆಶ್ಚರ್ಯ ಆಯಿತು. ಯಾಕಂದರೆ ನಾನು ಕೂಡ ಇದನ್ನು ನಂಬಲಿಲ್ಲ ಮೊದಲು. ಆದರೂ ಕೂಡ ಅದರ ಬಗ್ಗೆ ನಾನು ಕೂಲಂಕುಷವಾಗಿ ಸ್ಟಡಿ ಮಾಡಿದಾಗ ಹೌದು, ಇದು ಒಂದು ನಿಜವಾದ ಒಂದು ಘಟನೆ ಅಂತೇಳಿ ನಾನು ನಂಬಿದೆ. ಅದು ಕೂಡ ನಿಮ್ಮೆಲ್ಲರ ನಡುವೆ ಇರ್ತಕ್ಕಂಥ ಊರು, ಅದು ಕೂಡ ನಮ್ಮ ವಿಶ್ವದಲ್ಲಿ ಇರ್ತಕ್ಕಂಥ ಒಂದು ದೇಶದಲ್ಲಿ ಇರ್ತಕ್ಕಂಥ ಒಂದು ಊರು. ಆ ಊರಿನ ಹೆಸರು ಏನಪ್ಪ ಅಂತಂದರೆ ನಿಜಕ್ಕೂ ಕೂಡ ಆಶ್ಚರ್ಯ ಆಗ್ತೈತಿ. ಆ ಊರಿನ ಹೆಸರು ನೋಯ್ಡಾ ಕಾರ್ಡಿಯರೋ ಅಂತೇಳಿ ಅಂತಾರೆ ಆ ಊರಿಗೆ. ಅದು ನಿಜಕ್ಕೂ ಕೂಡ ಬ್ರೆಜಿಲ್ ದೇಶದಲ್ಲಿ ಇದೆ. ಬ್ರೆಜಿಲ್ ದೇಶದಲ್ಲಿಯೇ ಅದು ಅಂಥ ಒಂದು ಊರಿದೆ. ಆ ಊರಿನಲ್ಲಿ ಒಬ್ಬ ಪುರುಷ ಇಲ್ಲ, ಎಲ್ಲರೂ ಕೂಡ ಯುವತಿಯರು. ಅದು ಕೂಡ 625ಕ್ಕಿಂತಲೂ ಹೆಚ್ಚು ಯುವತಿಯರು ಇರತಕ್ಕಂಥ ಒಂದು ಊರು. ಆ ಊರಿನಲ್ಲಿ ಬರೀ ಮಹಿಳೆಯರೇ ಅಷ್ಟೇ ಏಕೆ ಮದುವೆ ಆಗದೇ ಇರತಕ್ಕಂಥ ಸುಂದರವಾದ ತರುಣಿಯರು ಇದ್ದಾರೆ, ಸುಂದರವಾದ ಸುಂದರಿಯರಿದ್ದಾರೆ. ಆ ಊರಿನಲ್ಲಿ ಗಂಡು ಮಕ್ಕಳು ಯಾಕಿಲ್ಲ ಅಂತಂದರೆ ಅದಕ್ಕೂ ಕೂಡ ಒಂದು ಇತಿಹಾಸ ಇದೆ. ಅದೇನಂತಂದ್ರೆ 1891ರಲ್ಲಿ ಮರೀನಾ ಸನೋರಿಯಾ ಅನ್ನುವಂಥವಳಿಗೆ ಒಬ್ಬ ವರ ನೋಡಲಿಕ್ಕೆ ಬಂದಿರ್ತಾನೆ. ಆದರೆ ಆ ವರನ ಅವಳು ಒಪ್ಕೊಳ್ಳೋದಿಲ್ಲ. ಯಾಕಂದ್ರೆ ಆ ಒಂದು ಒಪ್ಕೊಳ್ಳಲಿಲ್ಲ. ಯಾಕಂತಂದ್ರೆ ಅವನೇ ದುಡಿಬೇಕಾಗಿತ್ತು, ಅವನಿಗೆ ವಾರಕ್ಕೊಮ್ಮೆ ಬಂದು ಹೋಗಬೇಕಾಗಿತ್ತು. ಆಮೇಲೆ ಅವನಿಗೆ ಯಾವತ್ತೂ ಕೂಡ ಕೆಲಸದಲ್ಲಿನೇ ಇರಬೇಕಾಗಿತ್ತು ಅಂತ ಒಂದು ಕಂಡೀಷನ್ ಹಾಕಿದ್ಲು. ಆದರೆ ಅವನು ಅದಕ್ಕೆ ಒಪ್ಪಲಿಲ್ಲ. ಹೀಗಾದಾಗ ಅವಳು ಆ ವರನನ್ನು ನಿರಾಕರಿಸಿದ ಮೇಲೆ ಆ ಅವರೆಲ್ಲರೂ ಕೂಡಿ ಆ ಒಬ್ಬ ಯುವತಿಗೆ ಊರಿನಿಂದನೇ ಬಹಿಷ್ಕಾರ ಹಾಕಿದ ಮೇಲೆ ಈಗಿರ್ತಕ್ಕಂಥ ನೋಯ್ಡಾ ಅಂತೇಳಿ ಹೇಳಿಲ್ಲ, ನೋಯ್ಡಾ ಅಲ್ಲಿ ಹೋಗಿ ಅವಳು ಒಬ್ಬಳೇ ಒಂಟಿಯಾಗಿ ಜೀವನ ಮಾಡೋಕ್ಕೆ ಪ್ರಾರಂಭ ಮಾಡಿದ್ಲು. ನೋಯ್ಡಾ ಕಾರ್ಡಿಯರೋ ಅನ್ನುವಂಥ ಒಂದು ಊರಿಗೆ ಅಲ್ಲಿ ಹೋಗಿ ವಾಸ ಮಾಡಕತ್ಲು. ಆಮೇಲೆ ಅಲ್ಲಿಯ ಒಂದು ಪರಿಸ್ಥಿತಿಯಲ್ಲಿ ಹೇಳ್ಬೇಕಂತಂದ್ರೆ ಅವಳು ಯಾವುದೇ ಒಂದು ಕಾರಣಕ್ಕೂ ಕೂಡ ಮದುವೆ ಆಗಲಿಲ್ಲ ಅಂತ ಅವಳು ಕಂಡೀಷನ್ ಹಾಕಿದಂಥ ವರಗಳು ಒಪ್ಕೊಂಡು ಅವಳನ್ನು ಮದುವೆನೂ ಮಾಡ್ಕೊಳ್ಳಿಲ್ಲ. ಆದರೂ ಕೂಡ ಅವಳು ಒಬ್ಬಂಟಿಯಾಗಿ ತನ್ನ ಜೀವನವನ್ನೇ ಕಳೆದ್ಲು. ಹೀಗಿರುವಾಗ ಅಲ್ಲಿ ನಿಜಕ್ಕೂ ಕೂಡ ಮಹಿಳೆಯರೇ, ಅಲ್ಲಿ ಯಾರೂ ಕೂಡ ಗಂಡು ಮಕ್ಕಳು ನೀವು ಹುಡುಕಿಡಿದ್ರೂ ಸಿಗೋದಿಲ್ಲ. ಹೀಗಿರುವಾಗ ಇದಕ್ಕೆ ಏನು ಕಾರಣ ಅಂತಂದರೆ ಅಲ್ಲಿಯ ಮಹಿಳೆಯರ ಕಂಡೀಷನನ್ನು ನೀವು ಕೂಡ ಒಪ್ಕೊಳ್ಳಲಿಕ್ಕಿಲ್ಲ. ಆದರೆ ಸುಂದರವಾದ ತರುಣಿಯರು ಬೇಕಾದಂಥ ಹುಡುಗರು ಇದನ್ನು ಒಪ್ಕೊಳ್ತಾರೆ ಅನ್ನುವಂಥ ಒಂದು ಆಶಾಭಾವನೆ ನನ್ನಲ್ಲಿದೆ. ಯಾಕಂದ್ರೆ ಅವರ ಮೊದಲನೇ ಕಂಡೀಷನ್ನು, ಅವನು ಮದುವೆ ಆದಮೇಲೆ ವಾರಕ್ಕೊಮ್ಮೆ ಅವನು ಅವಳಲ್ಲಿ ಬರಬೇಕು, ಒಂದೇ ಒಂದು ದಿವಸ ಇರಬೇಕು. ಜೊತೆಗೆ ಅವನು ದುಡಿದಂಥ ಹಣವನ್ನು ಅವಳಿಗೆ ಕೊಡಬೇಕು. ಆಮೇಲೆ ಅಲ್ಲಿ ಗಂಡು ಮಕ್ಕಳು ಹುಟ್ಟಿದರೆ 18 ವರ್ಷದವರೆಗೆ ಮಾತ್ರ ಅವರು ತಾಯಿಯ ಜೊತೆಗೆ ಅಂದರೆ ಮನೆಯಲ್ಲಿ ಇರ್ಬೋದು. 18 ವರ್ಷ ಆದಮೇಲೆ ಅವರು ತಾವು ದುಡಿಲಿಕ್ಕೆ ಹೊರಗೆ ಹಾಕ್ತಾರೆ. ಅವನು ದುಡಿದೇ ತಿನ್ನಬೇಕು. ಆಮೇಲೆ ಅಲ್ಲಿಯ ಹೆಣ್ಣು ಮಕ್ಕಳು ಹುಟ್ಟಿದರೆ ಅವರಿಗೆ ರಾಜ ಆತಿಥ್ಯ ಕೊಡ್ತಾರೆ. ಯಾಕಂದ್ರೆ ಅಲ್ಲಿಯ ಹೆಣ್ಣು ಮಕ್ಕಳು ಎಲ್ಲಿವರೆಗೆ ಅವರು ಮದುವೆ ಆಗೋದಿಲ್ಲ ಅಲ್ಲಿವರೆಗೂ ಕೂಡ ಅವರು ರಾಣಿಯಂತೆ ಇರ್ಬೋದು. ಆಮೇಲೆ ಅವರ ಕಂಡೀಷನ್ಗೆ ಯಾರು ಒಪ್ತಾರಲ್ಲ ಅಂಥ ಹುಡುಗ ಸಿಕ್ಕರೆ ಅವಳು
ತನ್ನ ಜೀವನವನ್ನು ಆ ಒಬ್ಬ ವ್ಯಕ್ತಿಯ ಜೊತೆಗೆ ಕಳಿಬೇಕು. ಆದರೂ ಕೂಡ ಅವಳ ಕಂಡೀಷನ್ಗೆ ಒಪ್ಪಿದರೆ ಮಾತ್ರ, ಅದು ವಾರಕ್ಕೆ 1 ದಿವಸ ಮಾತ್ರ ಅವನು ಅಲ್ಲಿ ಬರಬೇಕು. ಅವನು ದುಡಿದಂಥ ಎಲ್ಲ ಹಣವನ್ನು ಕೂಡ ಕೊಡಬೇಕು. ಆದರೆ ಅಲ್ಲಿಯ ಮಹಿಳೆಯರು ಪ್ರತಿಯೊಬ್ಬರು ಕೂಡ ಒಕ್ಕಲತನವನ್ನೇ ಅವಲಂಬಿಸಿರ್ತಕ್ಕಂಥವ್ರು. ಯಾಕಂದರೆ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಒಕ್ಕಲತನದ ಮನೆತನದ ಹೆಣ್ಣು ಮಕ್ಕಳು ದಿನಾಲೂ ಹೊಲಕ್ಕೆ ಹೋಗ್ತಾರೆ, ಜಮೀನಿಗೆ ಹೋಗ್ತಾರೆ, ದುಡಿತಾರೆ. ಅಲ್ಲೆಲ್ಲ ಅವರು ಕಷ್ಟಪಟ್ಟು ಕೆಲಸ ಪಡ್ತಾರೆ. ಆದರೆ ಅವರ ಬಟ್ಟೆ ಬರೆಗಳು ನಿಜಕ್ಕೂ ಕೂಡ ಒಂದು ಸ್ವಲ್ಪ ಅವರು ಹೆಚ್ಚಿಗೆ ಕಾಳಜಿ ವಹಿಸೋದಿಲ್ಲ. ಆದರೆ ಆ ಸುಂದರವಾದ ಯುವತಿಯರು ಟಿಪ್ ಟಾಪ್ ಆಗಿ ಅವರು ಡ್ರೆಸ್ ಮಾಡ್ತಾರೆ. ಅದು ಅದ್ದೂರಿ ದುಬಾರಿ ಶರ್ಟು, ಪ್ಯಾಂಟು, ಟಿ ಶರ್ಟು, ಜೀನ್ಸು, ಹೀಗೆ ಹಲವಾರು ಸುಂದರವಾದಂಥ ಯುವತಿಯರು ಒಳ್ಳೆಯ ಬಟ್ಟೆಗಳನ್ನೇ ಧರಿಸ್ತಾರೆ. ಒಳ್ಳೆಯ ಬಟ್ಟೆಗಳನ್ನು ಧರಿಸಿಕೊಂಡೇ ಅವರು ಹೊಲಕ್ಕೆ ಹೋಗ್ತಾರೆ, ಜಮೀನಿಗೆ ಹೋಗ್ತಾರೆ, ಅಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಮತ್ತೆ ಬರುವಾಗ ಅವರು ಅದೇ ಡ್ರೆಸ್ಸಿಂದ ಬರ್ತಾರೆ. ಮತ್ತೆ ಬಂದ ಮೇಲೆ ಅವರು ತುಂಬ ಸುಂದರವಾಗಿ ಕಾಣುವಂಥ ಒಂದು ಡ್ರೆಸ್ಸನ್ನು ಕೂಡ ಹಾಕೋತಾರೆ. ಯಾಕಂದರೆ ನಿಜವಾಗಿಯೂ ಅವರು ಸುಂದರಿಯರೇ ಅವರು ನಿಜವಾಗಿ ಸುಂದರಿಯರೇ ಇರ್ತಾರೆ. ಸುಂದರವಾದ ಡ್ರೆಸ್ನ ಹಾಕ್ತಾರೆ. ಅತಿ ಬೆಲೆ ಬಾಳುವಂಥ ಡ್ರೆಸ್ಸನ್ನು ಅವ್ರು ಹಾಕೋತಾರೆ. ಹೀಗೆ ಮಾಡೋದ್ರಿಂದ ಅಲ್ಲಿ ಜನಸಂಖ್ಯೆ ಎಷ್ಟಿದೆ ಅಂತ ನೀವು ಕೇಳಿದರೆ ಸುಮಾರು 625ಕ್ಕಿಂತಲೂ ಹೆಚ್ಚು ಜನಸಂಖ್ಯೆ ಇದೆ. ಪ್ರತಿಯೊಬ್ಬರು ಕೂಡ ಅಲ್ಲಿ ಹೆಣ್ಮಕ್ಳು ಇರ್ತಾರೆ. ಒಬ್ಬರು ಕೂಡ ಗಂಡು ಮಕ್ಕಳು ಅಲ್ಲಿ ನಿಮಗೆ ನೋಡಲಿಕ್ಕೂ ಕೂಡ ಸಿಗೋದಿಲ್ಲ. ಹೀಗಾದಾಗ ಮಾತ್ರ ಅಲ್ಲಿ ಅವರು ಹೀಗೆ ಅಲ್ಲಿಯ ಜನ ವಾಸ ಮಾಡ್ತಾರೆ. ಆಮೇಲೆ ಎಷ್ಟೋ ಜನ ಅಲ್ಲಿ ಹೋಗಿ ಆ ಹುಡುಗಿಯನ್ನು ನೋಡಿದರೆ ಮದುವೆ ಆಗಲೇಬೇಕು ಅನ್ನುವಂಥ ಒಂದು ಮನಸ್ಥಿತಿಗೆ ಬರ್ತಾರೆ. ಆದರೆ ಅವರು ಹಾಕಿದಂಥ ಕಂಡೀಷನ್ಗೆ ಯಾರೂ ಕೂಡ ಒಪ್ತಾ ಇಲ್ಲ. ಅದು ಅಂಥ ಕಂಡೀಷನ್, ದುಡಿದಿದ್ದೆಲ್ಲನೂ ಇವರಿಗೆ ತಂದು ಕೊಡಬೇಕು. ಮತ್ತು ಅವು ವಾರಕ್ಕೆ ಒಮ್ಮೆ ಮಾತ್ರ ಅವನು ಬರಬೇಕು. ಒಂದೇ ಒಂದು ದಿವಸ ಅಲ್ಲಿದ್ದು ಮರುದಿವಸ ಮಾತ್ರ ಅವನು ದುಡಿಲಿಕ್ಕೆ ಹೊರಗೆ ಹೋಗಲೇಬೇಕು. ಅಲ್ಲಿ ಬರುವಾಗೇನೇ ಇಲ್ಲ. ಇಂಥ ಕಂಡೀಷನ್ ಹಾಕಿದರೆ ಯಾವ ಪುರುಷ, ಯಾವ ಗಂಡು ಮಗ ಅಲ್ಲಿ ಜೀವನ ಮಾಡಲಿಕ್ಕೆ ಸಾಧ್ಯ? ಹೀಗಾದಾಗ ಇದು ನಿಜಕ್ಕೂ ನಿಮ್ಮೆಲ್ಲರ ನಡುವೆ ಇರತಕ್ಕಂಥ ಒಂದು ಊರು. ಆ ಊರಿನ ಪರಿಸ್ಥಿತಿ ಅದು ನಿಮಗೆ ನೋಡಬೇಕಾದ್ರೆ, ನೀವು ಅಲ್ಲಿ ಹೋಗಬೇಕಾದ್ರೆ ನೀವು ಬ್ರೆಜಿಲ್ಗೆ ಹೋಗಬೇಕು. ಬ್ರೆಜಿಲ್ಗೆ ಹೋದರೆ ನಾನು ಹೇಳಿದಂಥ ಊರಿಗೆ ನೀವು ಹೋಗಿ ಸಾಕ್ಷಾತ್ ನೀವು ಅಲ್ಲಿ ಹೋಗಿ ಭೇಟಿಯಾಗಿ ಅಲ್ಲಿಯ ಪರಿಸ್ಥಿತಿಯನ್ನು ಅರಿತುಕೊಂಡು ಕೂಡ ಬರ್ಬೋದು. ಬೇಕಾದರೆ ನಮ್ಮ ಸುಂದರವಾದ ಯುವತಿಯರು, ಹುಡುಗಿಯರು ಬೇಕಾದಂಥ ಯುವಕರಿಗೆ, ಅಂದರೆ ಮದುವೆ ಆಗದೇ ಇರತಕ್ಕಂಥವರಿಗೆ ನೀವು ಅಕಸ್ಮಾತ್ ಬ್ರೆಜಿಲ್ಗೆ ಹೋದರೆ ಅಲ್ಲಿ ಹೋಗಿ ನೀವು ಅವರ ಕಂಡೀಷನ್ಗೆ ಒಪ್ಪಿದ್ದೇ ಆತಂದರೆ ನಿಮಗೆ ಸುಂದರವಾದ ಹುಡುಗಿಯರು ಸಿಗ್ತಾರೆ, ಅಪ್ಸರೆ ಆದಂಥ ಹುಡುಗಿಯರು ಸಿಗ್ತಾರೆ. ಅದು ಹೇಳ್ತಾರಲ್ಲ, ಹೇಮಾ ಮಾಲಿನಿ, ಐಶ್ವರ್ಯ ರೈ ಅಂತ ಹುಡುಗಿಯರು ಸಿಗ್ತಾರೆ ಅಂತ ಹೇಳ್ತಾರಲ್ಲ, ಅಷ್ಟೇ ನಿಜವಾದ ಸುಂದರಿಯರು ಆ ದೇಶದಲ್ಲಿ ಇದ್ದಾರೆ, ಆ ಊರಿನಲ್ಲಿಯೂ ಕೂಡ ಇದ್ದಾರೆ. ಆ ಕಂಡೀಷನ್ಗೆ ನೀವು ಒಪ್ಪಿದರೆ ಮಾತ್ರ ನೀವು ಮದುವೆ ಆಗಲಿಕ್ಕೆ ಸಾಧ್ಯ ಮತ್ತು ಅವರ ಜೊತೆಗೆ ಜೀವನವನ್ನು ಮಾಡಲಿಕ್ಕೆ ಸಾಧ್ಯ. ಅದು ವಾರಕ್ಕೆ 1 ದಿವಸ ಮಾತ್ರ ಜೀವನ ಮಾಡಬೇಕು. ಹೆಚ್ಚಿಗೆ ನೀವು ಜೀವನ ಮಾಡ್ತಾನಂತಂದ್ರೆ ಆಗೋದಿಲ್ಲ. ಅದನ್ನು ನೀವು ಮನದಟ್ಟು ಮಾಡ್ಕೊಳ್ಬೇಕು. ಆಮೇಲೆ ಅವರ ಹೇಳಿದಂತೆಯೇ ಕೇಳಬೇಕು. ಮತ್ತೇನು ನಿಮ್ಮದು ಏನಾದ್ರು ನೀವು ಬಾಲ ಬಿಚ್ಚಿದರೆ ಅವರು ಖಂಡಿತವಾಗಿ ನಿಮ್ಮನ್ನು ಹೊರಗೆ ಹಾಕ್ತಾರೆ. ತಮ್ಮ ಹತ್ತಿರಕ್ಕೂ ಕೂಡ ಸೇರಿಸಿಕೊಳ್ಳೋದಿಲ್ಲ. ಅಂಥ ಸುಂದರವಾದ ಯುವತಿಯರನ್ನು ನೀವು ಮದುವೆ ಆಗಲಿಕ್ಕೆ ಬಯಸಿದರೆ ನಿಜಕ್ಕೂ ಕೂಡ ನಿಮ್ಮ ಮನೆಯವರು ಕೂಡ ಅಂಥ ಸುಂದರವಾದ ಸೊಸೆಯನ್ನು ಪಡೀಲಿಕ್ಕೆ ಇಚ್ಛೆ ವ್ಯಕ್ತಪಡಿಸಿದರೆ ಅಲ್ಲಿ ಹೋಗ್ಬೋದು. ಆದರೆ ನಿಮ್ಮ ಒಂದು ಮುಂದಿನ ಪರಿಸ್ಥಿತಿಯನ್ನು ನೀವು ಅರಿತುಕೊಳ್ಬೇಕು. ಅದನ್ನು ನೀವು ಅರ್ಥ ಮಾಡ್ಕೋತೀರಿ ಅಂಥೇಳಿ ನಾನು ಭಾವಿಸ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸೋದಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ YT ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು. ಕನ್ನಡಿಗ ಚಾನಲ್ YTಗೆ ಇಲ್ಲಿವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಕಮೆಂಟನ್ನು ನನ್ನ ಜೊತೆಗೆ ಹಂಚಿಕೊಳ್ಳ್ರಿ. ಜೊತೆಗೆ ಈ ಸಂಚಿಕೆಯನ್ನು ನಿಮ್ಮ ಎಲ್ಲ ಸ್ನೇಹಿತರಿಗೆ, ಬಂಧುಗಳಿಗೆ, ಬಾಂಧವರಿಗೆ, ಮದುವೆ ಆಗದೇ ಇರತಕ್ಕಂಥ ಹುಡುಗರಿಗೆ, ಯುವಕರಿಗೆ ನೀವು ತಲುಪಿಸ್ರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.